ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇವತ್ತು ಬೆಳಗ್ಗೆಯಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗಿನ ತಿಂಡಿಗೆ ಅಮ್ಮ ದೋಸೆ ಮತ್ತು ನಿನ್ನೆ ನೈಟು ಚಿಕನ್ ಗ್ರೇವಿ ಇತ್ತು, ಸೊ ಅದೇ ತಿಂದ್ವಿ. ಇವತ್ತು ಅಮ್ಮ ಔಷಧಿ ತರಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ರು. ಸೊ ಮನೇಲಿ ಯಾರೂ ಇಲ್ಲದೆ ಇರೋ ಕಾರಣ ನಾನೇ ಎಲ್ಲ ಕೆಲಸ ಮಾಡಿಕೊಂಡೆ. ಫುಲ್ ಕಿಚನ್ ಎಲ್ಲ ಮೆಸ್ಸಿ ಆಗಿತ್ತು. ಸೊ ಪೂರ್ತಿ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಅಮ್ಮ ಬರೋ ತನಕ ಏನಕ್ಕೆ ಹಾಗೆ ಇಡೋದು ಅಂತ ಹೇಳಿಬಿಟ್ಟು ಎಲ್ಲ ನಾನೇ ಕ್ಲೀನ್ ಮಾಡಿದೆ. ಕಿಚನ್ ಒಂದು ಕ್ಲೀನ್ ಆದರೆ ಇಡೀ ಮನೆ ಕ್ಲೀನ್ ಆದಂಗೆ ಲೆಕ್ಕ. ಬೇರೆ ಕೆಲಸ ಎಲ್ಲ ಬೇಗ ಆಗೋಗುತ್ತೆ. ಸೊ ಹಾಗಾಗಿ ಫಸ್ಟ್ ಕಿಚನ್ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಹಾಲೆಲ್ಲ ಫುಲ್ ಮೆಸ್ಸಿ ಆಗಿತ್ತು. ಎಲ್ಲ ಐಟಮ್ಸ್ ಎಲ್ಲಂದ್ರಲ್ಲೇ ಇತ್ತು, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಟೆ. ಮನೇಲಿ ಯಾರನ್ನೂ ಇಲ್ಲ ಅಂತ ಅಂದಾಗ ನಾವು ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನ ಮಾಡಿಕೊಂಡ್ರೆ ನಮಗೂ ಟೈಮ್ ಪಾಸ್ ಆಗುತ್ತೆ, ಮನೆ ಕೂಡ ಕ್ಲೀನಾಗಿರುತ್ತೆ. ಈ ಕೆಲಸ ಎಲ್ಲ ಮುಗಿಯೋ ಹೊತ್ತಿಗೆ ಮಧ್ಯಾಹ್ನ ಊಟದ ಟೈಮ್ ಕೂಡ ಆಗಿತ್ತು. ನಾ ಅನ್ನಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೆ. ಆಮೇಲೆ ಅಮ್ಮ ಬಂದು ಅನ್ನ ಎಲ್ಲ ಮಾಡಿದ್ರು. ಊಟ ಎಲ್ಲ ಆಗಿ ಮಧ್ಯಾಹ್ನ ಆಗಿತ್ತು. ಈ ಬೇಸಿಗೆನಲ್ಲಿ ಡೈಲಿ ಏನಾದರೂ ಕೋಲ್ಡಾಗಿ ಜ್ಯೂಸ್ ಕುಡಿಯೋಣ ಅಂತ ಅನ್ತಾನಿರುತ್ತೆ. ಅದಕ್ಕೆ ಒಂದೊಂದು ದಿನ ಒಂದೊಂದು ಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ.
ಇವತ್ತು ಮಸ್ಕ್ ಮೆಲನ್ ಇತ್ತು, ಅದರದ್ದೇ ಜ್ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಿದ್ವಿ. ಈ ಜ್ಯೂಸ್ಗೆ ನಾನು 2 ಏಲಕ್ಕಿ ಮತ್ತು 4 ಕಾಳುಮೆಣಸು ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ದೆ. ನೀವು ಬೇಕಾದರೆ ಬೆಲ್ಲದ ಬದಲು ಸಕ್ಕರೆ ಹಾಕ್ಕೋಬೋದು. ಸಕ್ಕರೆ ಹಾಕೊಂಡ್ರೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸಕ್ಕರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸಂಜೆ ಊಟಕ್ಕೆ ಸೈಡ್ಸ್ ಏನೂ ಇಲ್ಲ ಅಂತ ಹೇಳಿಬಿಟ್ಟು ಪಲ್ಯ ಮಾಡೋಣ ಅಂತ ರೆಡಿ ಮಾಡಿದ್ವಿ. ಮನೆಯಲ್ಲಿ ಹರವೆ ಸೊಪ್ಪಿನ ಪಲ್ಯ ಕೂಡ ಮಾಡಿದ್ವಿ. ಇದು ನನ್ನ ಇವತ್ತಿನ ಪುಟ್ಟ ವ್ಲಾಗ್ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.